ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ರಿಂಗ್ ರೋಡ್ನಲ್ಲಿರ್ತಕ್ಕಂಥ ನ್ಯೂರಂಗ ಕಂಫರ್ಟ್ಸ್ ಹೋಟೆಲ್ ನೋಡಿ, ಅದರ ಓನರ್ ಹೆಸರು ನೋಡಿ. ನೋಡಿ, ಪರಮಾನಂದ ಗೌಡ, ಪಾಲಿಟಿಷಿಯನ್ ಆ್ಯಂಡ್ ಬಿಸ್ನೆಸ್ ಮನ್. ಮಿನಿಸ್ಟರ್ ಪರಮಾನಂದ ಗೌಡರು, ಅದರ ಓನರ್. ನಿಮ್ಮ ಫ್ರೆಂಡ್ ಅಂತ ಹೇಳಿದ್ರಲ್ಲ, ಆ ಫ್ರೆಂಡು ಪರಮಾನಂದ ಗೌಡರು. ಬೆಂಗ ಅವರ ಶಿಷ್ಯರು, ಬೆಂಗ ಅವರ ಸ್ನೇಹಿತರು. ಅದು ಬಿಡಿ, ಪರಮಾನಂದ ಗೌಡರು ಯಾಕೆ ನಿಮ್ಮನ್ನ ಅಲ್ಲಿ ಅವರ ಖಾಸಗಿ ಅತಿಥಿಯಾಗಿ ಉಳಿಸ್ಕೊಂಡ್ರು? ಅದು ಫ್ರೆಂಡ್ಶಿಪ್ ಮೇಲೆ. ಆಗಲೇ ಏನು ಹೇಳಿದೆ ಜ್ಞಾಪಿಸ್ಕೊಳ್ಳಿ. ಬೆಂಗಾ ಸಾಹೇಬರು, ಪರಮಾನಂದ ಗೌಡರು ಇಬ್ಬರೂ ನನಗೆ ಪರಿಚಯನೇ ಇಲ್ಲ ಅಂದ್ರಿ. ಈಗ ಫ್ರೆಂಡು ಅಂತಿದ್ದೀರಿ. ಒಂದು 5-6 ಪ್ರಶ್ನೆ ಆದಮೇಲೆ ಪರಮಾನಂದ ಗೌಡರು ಹಿ ಈಸ್ ಎ ಪಾಲಿಟಿಷಿಯನ್ ಕಮ್ ಬಿಸ್ನೆಸ್ ಮನ್. ಯಾವುದೋ ಮಹತ್ವದ ಕೆಲಸ ಅಲ್ಲದೇ ಇದ್ದರೆ ಈ ಥರ ಧರ್ಮಕ್ಕೆ ಇರೋಕೆ ಬಿಡೋರಲ್ಲ. ಧರ್ಮಕ್ಕೆ 4,000 ರೂಪಾಯಿ ಬಾಡಿಗೆ ರೂಮ್ನ 22 ದಿವಸ ಬಿಟ್ಟಿದ್ದಾರೆ ಅಂದರೆ ಯಾವುದೋ ಮಹತ್ವದ ಕೆಲಸ ನಿಮ್ಮಿಂದ ಆಗಿರಬೇಕು. ಯಾವ ಮಹತ್ವದ ಕೆಲಸದ ಮೇಲೆ ನಿಮಗೆ ಕೊಟ್ಟರು? ಓಕೆ, ಬಿಡಿ. ಇದಕ್ಕೆ ಮುಂಚೆ, ಇಲ್ಲಿಗೆ ಬರೋಕ್ಕೆ ಮುಂಚೆ ರುದ್ರಾಕ್ಷಿಪುರಕ್ಕೆ ನೀವು ಭೂಪಾಲ್ನಲ್ಲಿದ್ರಿ. ಹೌದು. ಭೂಪಾಲ್ನಲ್ಲಿ ಎಷ್ಟು ವರ್ಷ ಇದ್ರಿ? ಒಂದು 4 ವರ್ಷ. ಎಲ್ಲಿ ತಾವಿದ್ದಿದ್ದು? ಅಡ್ರೆಸ್ ಹೇಳೋಕ್ಕಾಗುತ್ತಾ? ಮರ್ತು ಹೋಗಿದೆ. ಓ, ತಮಗೆ ಜ್ಞಾಪಕ ಶಕ್ತಿ ಕಡಿಮೆ. 4 ವರ್ಷ ಎಲ್ಲಿದ್ರಿ ತಮಗೆ ಮರ್ತು ಹೋಗಿದೆ. ನಾನು ಜ್ಞಾಪಿಸ್ಲ. ತಾವಿದ್ದಿದ್ದು ಭೂಪಾಲ್ನ ಗಾಯಕ್ವಾಡ್ ಸೆಂಟ್ರಲ್ ಜೈಲಿನಲ್ಲಿ. ಹೌದಾ? ಅಲ್ಲೋ? ಇಲ್ಲ, ಸುಳ್ಳು. ನೋಡಿ ಚಿತ್ತರಂಜನ್ ಅವರೇ, RTI ಮೂಲಕ ನಾನು ಮಧ್ಯಪ್ರದೇಶ್ ಪ್ರಿಸನ್ಸ್ ಡಿಪಾರ್ಟ್ಮೆಂಟಿಂದ ಸುಪಾರಿ ಕಿಲ್ಲರ್ಸ್ ಈ 10 ವರ್ಷದಲ್ಲಿ ಗಾಯಕ್ವಾಡ ಸೆಂಟ್ರಲ್ ಜೈಲಿನಲ್ಲಿ ಯಾರ್ಯಾರಿದ್ರು ಇನ್ಮೇಟ್ಸ್ ಅಂತ ಸುಪಾರಿ ಕಿಲ್ಲರ್ ಖೈದಿಗಳ ಬಗ್ಗೆ ವಿವರವನ್ನು ಕೇಳಿದ್ದೆ. ಅವರೊಂದು ಫೈಲೇ ಕಳಿಸಿದ್ದಾರೆ ನನಗೆ. ಖೈದಿ ನಂಬರ್ MPR SR ಬಾರ್ 3114 ಬಾರ್ 2003. ಇದರಲ್ಲಿ ಚಿತ್ತರಂಜನ್ ಆಲಿಯಾಸ್ ವಸಂತ ಚುಂಚನವಾಡೆ ಆಲಿಯಾಸ್ ಗನ್ ರಂಜನ್ 6 ವರ್ಷ. 2003ರಲ್ಲಿ ಜಡ್ಜ್ಮೆಂಟ್ ಬಂತು, 2010 ಜನವರಿವರೆಗೂ ಇದ್ದರು ಅಂತ ಹೇಳಿ ಡೀಟೇಲ್ಸ್ ಇದೆ. ತಮ್ಮದು ಫೋಟೋನೂ ಇದೆ, ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾತಕ್ಕೆ ನೀವು 6 ವರ್ಷ ಜೈಲಲ್ಲಿದ್ದಿದ್ದು? ಅದು
ಎಲ್ಲಪ್ಪ ಜಡ್ಜ್ಮೆಂಟ್ ಕಾಪಿ ಕೊಡಮ್ಮ. ನೋಡಿ, ಭೂಪಾಲ್ದು 3rd ಅಡಿಷನಲ್ ಡಿಸ್ಟ್ರಿಕ್ಟ್ ಸೆಷನ್ಸ್ ಜಡ್ಜ್ ಕೋರ್ಟ್ದು ಒಂದು ಜಡ್ಜ್ಮೆಂಟ್ ಕಾಪಿ ತರಿಸಿದ್ದೀನಿ. ನೀವು ವಿಶ್ವಾನಂದ ಭಾರತಿ ಅನ್ನೋರನ್ನ ಯಾರದೋ ಆದೇಶದ ಮೇಲೆ ಗುಂಡಿಟ್ಟು ಕೊಂದರಿ ಅಂತ ಹೇಳಿಬಿಟ್ಟು ನಿಮ್ಮ ಮೇಲೆ ಕೇಸ್ ಆಗಿತ್ತು. ನಿಮ್ಮನ್ನ 6 ವರ್ಷ ಶಿಕ್ಷೆಗೆ ಗುರಿ ಮಾಡಿತ್ತು. ಯಾರು ಈ ವಿಶ್ವಾನಂದ ಭಾರತಿ? ಮರ್ತೋಗಿದೆಯಾ? ವಿಶ್ವಾನಂದ ಭಾರತಿಯವರು ಪರಮಾನಂದ ಗೌಡರ ಪಾರ್ಟ್ನರ್ ಆಗಿದ್ದರು. ಪರಮಾನಂದ ಗೌಡರು ಆಗ MLA ಕೂಡ ಆಗಿರಲಿಲ್ಲ, ಕೇವಲ ಬಿಸ್ನೆಸ್ ಮನ್. ಆನಂದ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ಇದಕ್ಕೆ ಪ್ರಿನ್ಸಿಪಲ್ ಪಾರ್ಟ್ನರ್ ದುಡ್ಡು ಹಾಕಿದವರು ವಿಶ್ವಾನಂದ ಭಾರತಿಯವರು. ಕೈಯಲ್ಲಿ ಕಾಸಿಲ್ಲದೆ ಬಂದವರು ಪರಮಾನಂದ ಗೌಡರು. ವಿಶ್ವಾನಂದ ಭಾರತಿಯವರಿಗೆ ಹೆಂಡತಿ ಮಕ್ಕಳು ಯಾರೂ ಇರಲಿಲ್ಲ. ಅವರ ಸತ್ತು ಹೋಗಿದ್ದಕ್ಕೆ ಅವರ ಇಡೀ ಕಂಪನಿ ವ್ಯವಹಾರ, ಹಣ, ಕಾಸು, ಆಸ್ತಿ ಅಷ್ಟು ಪರಮಾನಂದ ಗೌಡರಿಗೆ ಬಂದರು. ಪಾಲಿಟಿಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ರು, ದೊಡ್ಡವರಾದರು. ಅವರು ವಿಶ್ವಾನಂದ ಭಾರತಿಯವರು. ಆ ಪರಮಾನಂದ ಗೌಡರ ಆದೇಶದ ಮೇಲೆ ತಾವು ವಿಶ್ವಾನಂದ ಭಾರತಿಯವರನ್ನ ಗುಂಡಿಟ್ಟು ಕೊಂದ್ರಿ. ಯು ವರ್ ಎ ಸುಪಾರಿ ಕಿಲ್ಲರ್ ಅಟ್ ದ ಟೈಮ್ ಅಂಡ್ ಯು ವರ್ ಸೆಂಟೆನ್ಸ್. ಯಾಕೆ ನಿಮಗೆ ಗನ್ ರಂಜನ್ ಅಂತ ಹೆಸರು ಬಂದಿದ್ದು? ಗನ್ ರಂಜನ್ ಆ ಥರ ಯಾವುದು ಹೆಸರು ಇರಲಿಲ್ಲ ನನಗೆ. ಪೊಲೀಸ್ನವರು ನನ್ನ ಮೇಲಿನ ಕೋಪಕ್ಕೆ ಆ ಹೆಸರು ಕೊಟ್ಟಿದ್ದಾರೆ. ನೋಡಿ, ನಾನು ಹೇಳ್ತೀನಿ, ನಿಮ್ಮ ಮೇಲೆ 1990 ಮತ್ತು 1994 ಮಧ್ಯದಲ್ಲಿ 4 ಕೇಸುಗಳಾದವು. ಈ ಕೇಸ್ ಬಿಟ್ಟು 2 ಕೇಸ್ ಬಾಂಬೆನಲ್ಲಿ, 1 ಪೂನಾನಲ್ಲಿ, 1 ಚುಂಚನವಾಡೆನಲ್ಲಿ. 1 ಕೇಸ್ನಲ್ಲಿ ಯಾರ್ದೋ ಕಾರ್ನಲ್ಲಿ ಬಾಂಬ್ ಬಿಟ್ರಿ ಅಂತ. ಇನ್ನು 3 ಕೇಸುಗಳಲ್ಲಿ ಯಾರದೋ ಆದೇಶದ ಮೇಲೆ ನೀವು ಸುಪಾರಿ ತಗೊಂಡು ಶೂಟ್ ಮಾಡಿಕೊಂಡ್ರಿ ಅಂತ. ಗನ್ ಟಾಟಿಂಗ್ ಚಿತ್ತರಂಜನ್ ಒಂದು ಶಾರ್ಟ್ ಗನ್ ಇತ್ತು, 0.9 mm ಅನ್ಲೈಸೆನ್ಸ್ಡ್ ಶಾರ್ಟ್ ಗನ್. ಅದರ ಮೂಲಕ ನೀವು ಕೊಲ್ತಾ ಇದ್ರಿ. ಅದಕ್ಕೋಸ್ಕರ ನಿಮಗೆ ಗನ್ ರಂಜನ್ ಅಂತ ಹೆಸರು ಬಂತು ಅಂತ ಹೇಳ್ತೇನೆ. ಮರಾಠಿ ಪೇಪರ್ಗಳಲ್ಲಿ ವೃತ್ತಾಂತ ಇದೆ, ನೀವಿಲ್ಲ ಅನ್ನೋದಾದರೆ ನಾನು ತೋರಿಸ್ತೀನಿ. ನಿಮ್ಮ ಮೇಲೆ ಈ ಎಲ್ಲ ಕೇಸುಗಳು ಬಿದ್ದಿದ್ವಾ ಇಲ್ವಾ? ಆಗಿತ್ತು, ಆದರೆ ಎಲ್ಲ ಕೇಸ್ಗಳು ಬಿದ್ದೋದು ವಿಚಾರ ಕೇಳ್ತಿಲ್ಲ ನಾನು. ನಿಮ್ಮ ಮೇಲೆ ಕೇಸ್ ಆಗಿತ್ತಾ ಇಲ್ವಾ? ನೀವೊಬ್ಬರು ಸುಪಾರಿ ಕಿಲ್ಲರ್ ಅಂತ. ಆಗಿತ್ತು. ಇದೇ ಥರದ 0.9 mm ಗುಂಡುಗಳು ರಾಜಾನಂದ ಸ್ವಾಮಿಯವರ ದೇಹವನ್ನು ತೂರಿಕೊಂಡು ಹೋಗಿದ್ದು ಮತ್ತು ಅವರನ್ನು ಕೊಂದಿದ್ದು. Objection, Your Honor. That is not within the knowledge of this witness, Your Honor. ಅವ್ರನ್ನ ಈ ಪ್ರಶ್ನೆ ಕೇಳೋ ಹಾಗಿಲ್ಲ, Your Honor. ಯುವರ್ ಆನರ್, ಅವರ ನಾಲೆಡ್ಜ್ನಲ್ಲಿಲ್ಲ ಅಂತ ಹೇಳ್ತಾರೆ. ಪ್ರಾಸಿಕ್ಯೂಷನ್ ಕೇಸ್ ಪ್ರಕಾರನೇ ರಾಜಾನಂದ ಸ್ವಾಮಿಯವರ ಕೊಲೆಯಲ್ಲಿ ಈ ಚಿತ್ತರಂಜನ್ ಅವರು ಭಾಗಿಯಾಗಿದ್ದರು, ಅದಕ್ಕೆ ಅವರು ಅಪ್ರೂವರ್ ಆಗಿ ನಿಂತಿರೋದು. ಆಲ್ಟರ್ಡ್ ಚಾರ್ಜ್ ಶೀಟ್, ಸೆಕೆಂಡ್ ಚಾರ್ಜ್ ಶೀಟ್ ಹಾಕಿದ್ರಲ್ಲ, ಅದರಲ್ಲಿ ರಾಜಾನಂದ ಸ್ವಾಮಿಯವ್ರನ್ನ ಯಾರೋ ಗುಂಡಿಟ್ಟು ಕೊಂದಿದ್ದಾರೆ ಅಂತ ಹೇಳಿದ್ರು. ಮತ್ತು ಈ ಸಾಕ್ಷಿ ಚಿತ್ತರಂಜನ್ ಅವರು ರಾಜಾನಂದ ಸ್ವಾಮಿಯವರ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಅವರನ್ನು ಅಪ್ರೂವರ್ ಆಗಿ ಮಾಡಿದ್ದಾರೆ. ಅಂದರೆ ರಾಜಾನಂದ ಸ್ವಾಮಿಯವರ ಕೊಲೆ ಗುಂಡಿನಿಂದ ಆಗಿದ್ರೆ ದಟ್ ಈಸ್ ವಿತಿನ್ ಹಿಸ್ ನಾಲೆಡ್ಜ್, ಇವರೇ ಮಾಡಿದ್ದಾರೆ, ಇವರು ಕೂಡ ಭಾಗಿಯಾಗಿದ್ದಾರೆ. ಹಾಗಾಗಿ ಇಡೀ ವಿಚಾರ ಇಟ್ ಈಸ್ ವಿತಿನ್ ದ ನಾಲೆಡ್ಜ್ ಆಫ್ ದಿಸ್ ವಿಟ್ನೆಸ್, ಯುವರ್ ಆನರ್. ದಟ್ಸ್ ಹೌ ದಿಸ್ ಇಸ್ ರೆಲೆವೆಂಟ್, ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಮಚ್ ಅಬ್ಲೈಜ್ಡ್, ಯುವರ್ ಆನರ್. ನಾನು ಹೇಳ್ತೀನಿ, ರಾಜಾನಂದ ಸ್ವಾಮಿಯವರ ಸಾವು ಕೂಡ
ನೀವು ಉಪಯೋಗಿಸುವಂಥ 0.9 mm ಶಾರ್ಟ್ ಗನ್ನಿಂದಾನೇ ಆಗಿರೋದ್ರಿಂದ ರಾಜಾನಂದ ಸ್ವಾಮಿಯವ್ರನ್ನ ನೀವೇ ಆವತ್ತು ಗುಂಡಿಟ್ಟು ಕೊಂದ್ರಿ ಅಂತ ಹೇಳ್ತೇನೆ. ಇಲ್ಲ. ನೋಡಿ, ನೀವು ಡಿಸೆಂಬರ್ 14ನೇ ತಾರೀಕು ಇಲ್ಲಿ ಬಂದು ಸಾಕ್ಷಿ ಹೇಳಿದಾಗ ನೀವು ಮೊದಲನೇ ಆರೋಪಿ ನಿವೇದಿತಾ ಮತ್ತು ಮೂರನೇ ಆರೋಪಿ ಶರ್ಮಿಳಾ ಶಂಕರ್ ಇವರ ಆದೇಶದ ಮೇಲೆ ನೀವು ರಾಜಾನಂದ ಸ್ವಾಮಿಯವರ ಕಾರ್ನಲ್ಲಿ ಬಾಂಬ್ ಬಿಟ್ರಿ. ಆ ಬಾಂಬ್ ಸಿಡಿದು ರಾಜಾನಂದ ಸ್ವಾಮಿಯವರು ಸತ್ತು ಹೋದ್ರು. ನಿಮಗೆ ಹೆದರಿಕೆ ಆಗಿ ನೀವು ಓಡ್ ಹೋದ್ರಿ ಅಂತ ಅವತ್ತು ಹೇಳಿದ್ರಿ. ಹೌದು. ಅದಾದ ಮೇಲೆ ಜನವರಿ 7ನೇ ತಾರೀಕು ಪ್ರಾಸಿಕ್ಯೂಷನ್ ಅವರು ಇಲ್ಲಿ ಸೆಕೆಂಡ್ ಚಾರ್ಜ್ ಶೀಟ್, ಆಲ್ಟರ್ಡ್ ಚಾರ್ಜ್ ಶೀಟ್ ಹಾಕಿದ್ರು. ಅದರ ಪ್ರಕಾರ ಬಾಂಬ್ ಸಿಡಿದ ಕಾರ್ನಲ್ಲಿ ರಾಜಾನಂದ ಸ್ವಾಮಿಯವರು ಇರಲಿಲ್ಲ. ರಾಜಾನಂದ ಸ್ವಾಮಿಯವರು ಮುಂಚೆನೇ ಇಳಿದೋಗ್ಬಿಟ್ಟಿದ್ರು. ಮುಂಚೆನೇ ಇಳಿದು ಬಿಟ್ಟಿದ್ದರಿಂದಾಗಿ ನಿವೇದಿತಾ ಅವರು ಅವರ ಪಿಸ್ತೂಲ್ನಿಂದ ರಾಜಾನಂದ ಸ್ವಾಮಿಯವ್ರನ್ನ ಕೊಂದರು. ಆ ಪಿಸ್ತೂಲನ್ನು ನಿಮ್ಮ ಕೈ ಕೊಟ್ಟರು. ನೀವು ಶರ್ಮಿಳಾ ಕೈ ಕೊಟ್ರಿ. ಶರ್ಮಿಳಾ ಅವರು ಅವ್ರ ಮನೆಯಲ್ಲಿ ತಗೊಂಡು ಹೋಗಿಟ್ರು. ಅದನ್ನು ಈಶ್ವರ್ ನಾಯಕ್ ಅವರು ಸೀಸ್ ಮಾಡಿದ್ರು ಅಂತ ಹೇಳ್ತಾರೆ. ಆವತ್ತಿನ ಸಾಕ್ಷ್ಯದಲ್ಲಿ ಡಿಸೆಂಬರ್ 14ನೇ ತಾರೀಕಲ್ಲಿ ಬಂದು ಸಾಕ್ಷಿ ಹೇಳಿದ್ರಲ್ಲ, ನೀವು ಕಾರಲ್ಲಿ ಬಾಂಬ್ ಬಿಟ್ಟೆ, ಬಾಂಬ್ ಸಿಡಿದು ಹೋಯ್ತು, ರಾಜಾನಂದ ಸ್ವಾಮಿಯವರು ಸತ್ತು ಹೋದ್ರು, ತಕ್ಷಣ ನಾನು ಓಡ್ ಹೋದೆ ಅಂತ ಹೇಳ್ತೀನಿ. ಅದರಲ್ಲಿ ನಿವೇದಿತಾ ಅವರು ನಿಮಗೆ ಪಿಸ್ತೂಲ್ ಕೊಟ್ಟಿದ್ದಾಗಲಿ, ನೀವು ಅದನ್ನು ಶರ್ಮಿಳಾ ಅವ್ರ ಕೈ ಕೊಟ್ಟಿದ್ದಾಗಲಿ ಯಾವುದನ್ನು ಹೇಳಿಲ್ಲ. ಈ ಎರಡರಲ್ಲಿ ಯಾವುದು ಸತ್ಯ? ಆವತ್ತು ಹೇಳಿದ್ದೆ ಸತ್ಯ. ಅಡಿಷನಲ್ ಚಾರ್ಜ್ ಶೀಟಲ್ಲಿರೋ ಹಾಗೆ ನೀವು ನಿವೇದಿತಾ ಅವರ ಕೈಯಿಂದ ಪಿಸ್ತೂಲ್ ಇಸ್ಕೊಂಡು ಶರ್ಮಿಳಾ ಅವರ ಕೈಗೆ ಕೊಟ್ಟಿದ್ದು ನಿಜವಾ ಸುಳ್ಳ? ಅದು ನಿಜವಾಗಿದ್ದರೆ ಆವತ್ತು ನೀವು ತಕ್ಷಣ ಓಡ್ ಹೋದೆ ಅನ್ನೋದು ಸುಳ್ಳಾಗುತ್ತೆ. ಆವತ್ತು ಡಿಸೆಂಬರ್ 14ನೇ ತಾರೀಕು ಇಲ್ಲಿ ಸಾಕ್ಷ್ಯ ಹೇಳಿದ್ರಲ್ಲ, ಅದು ಸತ್ಯವಾದರೆ ಇದು ಸುಳ್ಳಾಗುತ್ತೆ. ಸುಳ್ಳು ಸಾಕ್ಷಿ ಹೇಳಿದ್ರೆ ಕೋರ್ಟ್ನಲ್ಲಿ ಶಿಕ್ಷೆ ಡಬಲ್ ಆಗುತ್ತೆ. ಎರಡರಲ್ಲಿ ಯಾವುದು ಸತ್ಯ? ಆವತ್ತು ಹೇಳಿದ್ದೆ ಸತ್ಯ. ಡಿಸೆಂಬರ್ 14ನೇ ತಾರೀಕು ಹೇಳಿದ್ದೆ ಸತ್ಯ. ರಾಜಾನಂದ ಸ್ವಾಮಿಯವರು ಬಾಂಬ್ ಬ್ಲಾಸ್ಟ್ನಲ್ಲೇ ಸತ್ತು ಹೋದರು. ನಿವೇದಿತಾ ಅವರು ಪಿಸ್ತೂಲ್ನಿಂದ ಅವ್ರನ್ನ ಹೊಡೆದು ಸಾಯಿಸಿ ಆ ಪಿಸ್ತೂಲ್ ನಿಮಗೆ ಕೊಟ್ಟಿಲ್ಲ. ಹೌದು. ಸೊ ನಿವೇದಿತಾ ಅವರು ನಿಮಗೆ ಪಿಸ್ತೂಲ್ ಕೊಟ್ಟಿಲ್ಲ. ಇಲ್ಲ, ಕೊಡಲಿಲ್ಲ. ಅಂದಮೇಲೆ ಅವರು ಈ ಎರಡನೇ ಚಾರ್ಜ್ ಶೀಟಲ್ಲಿ ಹಾಕಿದ್ದಾರಲ್ಲ, ನಿವೇದಿತಾ ಅವರು ಪಿಸ್ತೂಲ್ನಿಂದ ಗುಂಡಿಟ್ಟು ರಾಜಾನಂದ ಸ್ವಾಮಿಯವ್ರನ್ನ ಕೊಂದರು ಅವರ ಕಾರ್ನಿಂದ ಇಳಿದ ಮೇಲೆ ಅಂತ, ಅದೆಲ್ಲ ಸುಳ್ಳು. ಎರಡನೇ ಚಾರ್ಜ್ ಶೀಟ್ನಲ್ಲಿ ಮೊದಲನೇ ಚಾರ್ಜ್ ಶೀಟ್ ತಪ್ಪಾಗಿತ್ತು ಅಂತ ಹಾಕಿದ್ದಾರೆ. ಎರಡನೇ ಚಾರ್ಜ್ ಶೀಟ್ ಸುಳ್ಳು ಅಂತ ತಾವು ಹೇಳ್ತೀರಿ. ಅಂದಮೇಲೆ ಎರಡು ಚಾರ್ಜ್ ಶೀಟ್ನಲ್ಲಿರೋ ನಿವೇದಿತಾ ಅವರ ಮೇಲಿನ ಆರೋಪಗಳು ಸುಳ್ಳು. ಅಬ್ಜೆಕ್ಷನ್ ಯುವರ್ ಆನರ್. ಅವರ ಚಾರ್ಜ್ ಶೀಟ್ನ ಸತ್ಯಾಸತ್ಯತೆಗಳ ಬಗ್ಗೆ ಮಾತಾಡೋಕೆ ಇವರು ಕಾಂಪಿಟೆಂಟ್ ವಿಟ್ನೆಸ್ ಅಲ್ಲ ಯುವರ್ ಆನರ್. Objection sustained. ಮಚ್ ಒಬ್ಲೈಸ್ಡ್ ಯುವರ್ ಆನರ್. ಸಾರಿ ಯುವರ್ ಆನರ್. ಈಗ ಶರ್ಮಿಳಾ ಅವರ ಮನೆಗೆ ತಾವು ಸೆಪ್ಟೆಂಬರ್ 15ನೇ ತಾರೀಕು ಪೇಯಿಂಗ್ ಗೆಸ್ಟ್ ಆಗಿ ಬಂದು ಸೇರಿಕೊಂಡ್ರು. ಹೌದು. ಹೇಗೆ ಅವ್ರ ಮನೆ ಪರಿಚಯ ಆಯ್ತು ತಮಗೆ? ಅದು ನಾನು ಹೋಟೆಲ್ ರೂಮಲ್ಲಿದ್ದೆ. ಅಲ್ಲಿ ಯಾರೋ ನನಗೆ ಶರ್ಮಿಳಾ ಅವ್ರ ಮನೆ ಮುಂದೆ ಏನೋ ಗಲಾಟೆ ನಡೀತಾ ಇದೆ ಅಂತ ಹೇಳಿದ್ರು. ಏನು ನೋಡೋಣ ಅಂತ ಹೋದೆ. ಅಲ್ಲಿ ಶರ್ಮಿಳಾ ಅವ್ರ ಪರಿಚಯ ಆಯಿತು. ಹಾಗೆ ಅವ್ರ ಮನೆಗೆ ಪೇಯಿಂಗ್ ಗೆಸ್ಟ್ ಆಗಿ ಸೇರಿಕೊಂಡೆ. ಅಲ್ಲಿ ಗಲಾಟೆ ಆಯಿತು. ಎಲ್ಲಪ್ಪ ಫೋಟೋಗೆ ಕೊಡಪ್ಪ ನೋಡಿ. ಇದೇನಾ ಆ ಗಲಾಟೆ ಫೋಟೋಗಳು? ಹೌದು. ಈ ಗಲಾಟೆ ಆಯ್ತಲ್ಲ, ಅದಕ್ಕೆ ಮುಂಚಿನಿಂದ ಶರ್ಮಿಳಾ ಅವರು ನಿಮಗೆ ಪರಿಚಯ ಇದ್ದರಾ ಇಲ್ವಾ? ಇಲ್ಲ. ಶರ್ಮಿಳಾ ಅವರು ಪರಿಚಯ ಇರಲಿಲ್ಲ. ಆದರೂ ಎಲ್ಲೋ ಇರೋ ಅವರ ಮನೆ ಮುಂದೆ ಗಲಾಟೆ ನಡೀತಾ ಇದೆ ಅಂತ ಅಲ್ಲಿಗೆ ನೀವು ಹೋದ್ರಿ. ಅದು ಮನುಷ್ಯ ಧರ್ಮ. ಗಲಾಟೆ ಆದರೆ ಹೋಗಿ ಬಿಡಿಸೋದು ಮನುಷ್ಯ ಧರ್ಮ.
ರಸ್ತೆಯಲ್ಲಿ ಫೈಟ್ ಆದರೆ ನಾವು ಹೋಗಿ ಬಿಡಿಸಲ್ವಾ? ಓಹೋ, ಧರ್ಮ ಸೂಕ್ಷ್ಮದ ಪ್ರಶ್ನೆ. ಆಮೇಲೆ ಈ ಗಲಾಟೆ ಆಗ್ತಿದೆ ಅನ್ನೋ ನ್ಯೂಸು, ಶರ್ಮಿಳಾ ಅವ್ರ ಮನೆ ಮುಂದೆ ಈ ಗಲಾಟೆ ಆಗ್ತಿದೆ ಈ ಥರ ಅನ್ನೋ ನ್ಯೂಸು ಟಿ ವಿಲಿ ಏನಾದರೂ ಬಂತ? ಇಲ್ಲ. ಅದೇ ಒಬ್ಬರಿಂದ ಒಬ್ರಿಗೆ ವಿಚಾರ ಗೊತ್ತಾಗತ್ತಲ್ವಾ, ಹಾಗೆ ಗೊತ್ತಾಗಿ ನಾನು ಅಲ್ಲಿಗೆ ಹೋದೆ. ಶರ್ಮಿಳಾ ಅವರ ಮನೆ ಇರೋದು ರುದ್ರಾಕ್ಷಿಪುರದ ಪಾರ್ವತಿಪುರ ಎಕ್ಸ್ಟೆನ್ಷನಲ್ಲಿ. ನೀವಿದ್ದಿದ್ದ ನ್ಯೂರಂಗ ಕಂಫರ್ಟ್ಸ್ ಹೋಟೆಲ್ಲು ರುದ್ರಾಕ್ಷಿಪುರದ ಇನ್ನೊಂದು ಬದಿಯಲ್ಲಿರ್ತಕ್ಕಂಥ ರಿಂಗ್ ರೋಡ್ನಿಂದ ಆಚೆ ಇರೋದು. ಶರ್ಮಿಳಾ ಅವರ ಮನೆಗೆ ಈ ರಿಂಗ್ ರೋಡ್ನಿಂದ ಈ ತುದಿಗೆ ಸುಮಾರು 40 ಕಿಲೋಮೀಟರ್ ದೂರ ಆಗುತ್ತೆ. ಪರಿಚಯ ಇಲ್ಲದೆ ಇರೋ ಶರ್ಮಿಳಾ ಅವರ ಮನೆ ಗಲಾಟೆ ವಿಚಾರ ನಿಮಗೆ ಒಬ್ಬರಿಂದ ಒಬ್ಬರಿಗೆ ಹರಡಿ ನಿಮಗೆ ತಿಳಿಯುತ್ತೆ. 40 ಕಿಲೋಮೀಟರ್ ದೂರ ಈ ಸಮಾಚಾರ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗಬೇಕಾದ್ರೆ ಮಧ್ಯೆ ಇರತಕ್ಕಂಥ 40,000 ಜನಕ್ಕಾದರೂ ಈ ವಿಚಾರ ಗೊತ್ತಾಗಿರಬೇಕು. ಅಲ್ಲಿಗೆ ನೀವು ಹೋಗಿ ಸೇರೋ ವೇಳೆಗೆ ಅಲ್ಲಿ ಸುಮಾರು ಒಂದು 30-40 ಸಾವಿರ ಜನ ಇದ್ರ. ನೋಡಿ, ನಿಮ್ಮ ಕೈಯಲ್ಲಿರೋ ಫೋಟೋ ನೋಡಿ. ಇಲ್ಲಿ ಅಲ್ಲಿ ಸೇರಿರೋದು ಬರೀ 8ರಿಂದ 10 ಜನ. ಎಂಟರಿಂದ 10 ಜನ ಸೇರಿರೋ ಗಲಾಟೆ ನಿಮಗೆ 40 ಕಿಲೋಮೀಟರ್ ದೂರದಲ್ಲಿರೋ ನಿಮಗೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಗೊತ್ತಾಯ್ತಾ? ಪರಿಚಯ ಇದ್ರೆ ಬೇರೆ ಮಾತು, ಯಾರಾದರೂ ಫೋನ್ ಮಾಡ್ತಾರೆ. ಗೊತ್ತೇ ಇಲ್ಲ ನಿಮಗೆ ಶರ್ಮಿಳಾ ಅವ್ರ ಮನೆ ಮುಂದೆ ಗಲಾಟೆ ನಡೀತು ಅಂತ ಅಲ್ಲಿಂದ ನೀವು ಇಲ್ಲಿಗೆ ಬರ್ತೀರಿ, ಹಾಗೆ ಪರಿಚಯ ಮಾಡ್ಕೊಳ್ತೀರಿ, ಆಮೇಲೆ ಅವ್ರ PGಗೆ ಸೇರ್ತೀರಿ. ಇದೆಲ್ಲ ನಂಬೋದಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂಥ ಕಥೆ. ನೀವಲ್ಲಿಗೆ ಹೋಗಿರೋದು ಪರಮಾನಂದ ಗೌಡರು ಮತ್ತು ಭಿಂಗ ಅವರ ನಿರ್ದೇಶನದ ಮೇಲೆ ಈ ಕೊಲೆಯ ವ್ಯೂಹದ ಒಂದು ಭಾಗವಾಗಿ ಮತ್ತು ಇವರನ್ನೆಲ್ಲ ಪರಿಚಯ ಮಾಡಿಕೊಂಡು ಅವರ ಮನೆಯಲ್ಲಿ ಹಾಗೆ ಸೇರ್ಕೊಳ್ಳೋದಕ್ಕೋಸ್ಕರ ಇದನ್ನ ನೆಪವಾಗಿಟ್ಟುಕೊಂಡು ಅಲ್ಲಿಗೆ ಹೋದ್ರಿ. ಸುಳ್ಳು. ಹೋಗಿ ಅಲ್ಲಿ ನಡೀತಾ ಇದ್ದ ಗಲಾಟೆ ಏನು ಇಷ್ಟು ಚಿತ್ರರಂಗ? ಅಲ್ಲಿ ಒಬ್ಬ ರೈತನ ಭೂಮಿನ ಅಕ್ರಮವಾಗಿ ಸ್ವಾಧೀನಪಡಿಸ್ಕೊಳ್ತಾ ಇದ್ರು, ಅದಕ್ಕೆ ಗಲಾಟೆ ಆಗ್ತಾ ಇತ್ತು. ಇಲ್ಲಿ ನೋಡಿ, ಅಲ್ಲಿ ತಮ್ಮ ಕೈಯಲ್ಲಿರೋ ಫೋಟೋ. ಈ 6 ಜನನು ಭೂಸ್ವಾಧೀನ ಮಾಡಿಕೊಳ್ಳೋ ಪ್ರಕ್ರಿಯೆಯಲ್ಲಿ ತೊಡಗಿದ್ದವರು ತಹಸೀಲ್ದಾರರು, ರೆವಿನ್ಯೂ ಇನ್ಸ್ಪೆಕ್ಟರು, ಗ್ರಾಮ ಲೆಕ್ಕಿಗರು ಮುಂತಾದ ಸಿಬ್ಬಂದಿಗಳು. ಹೌದು ಸರ್. ನೋಡಿ, ಇಲ್ಲಿ ತಹಸೀಲ್ದಾರರು, ರೆವಿನ್ಯೂ ಇನ್ಸ್ಪೆಕ್ಟರು ಅಂತ ಆಫೀಸ್ನವರು ಭೂಸ್ವಾಧೀನ ಮಾಡ್ಕೊಳ್ಳೋಕೆ ಬಂದಿದ್ದಾರೆ ಅಂತ ಹೇಳಿಕೊಂಡು ಬಂದಿರೋ 6 ಜನದ ಮುಖವನ್ನು ನೆನಪಿಟ್ಟುಕೊಳ್ಳಿ, ಸರಿಯಾಗಿ ನೋಡಿ. ಇಲ್ಲಿ ಈಗ ಇನ್ನೊಂದು ಫೋಟೋ ನೋಡಿ. ಇಲ್ಲಪ್ಪ, ನೋಡಿ ಈ ಫೋಟೋದಲ್ಲಿ ನಿಮ್ಮ ಕೈಯಲ್ಲಿದೆಯಲ್ಲ, ಅದರಲ್ಲಿರ್ತಕ್ಕಂಥ 6 ಜನ ನೋಡಿ ಇಲ್ಲಿದ್ದಾರೆ. ಪರಮಾನಂದ ಗೌಡರ ಮುಂದೆ ಇದ್ದಾರೆ. ಹಿಂದುಗಡೆ ಇವರೆಲ್ಲ ಘೋಷಣೆಗಳನ್ನು ಕೂಗ್ತಾ ಹೋಗ್ತಾ ಇದ್ದಾರೆ. ಪರಮಾನಂದ ಗೌಡ ಜಿಂದಾಬಾದ್ ಅಂತ ಕೈಯಲ್ಲಿ ಪ್ಲಕಾರ್ಡ್ಸ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿ ತಹಸೀಲ್ದಾರ್ ಅಂತ ಅಲ್ಲಿ ಹೇಳ್ತಕ್ಕಂಥ ಇದ್ದವರು, ಇವರು ರೆವಿನ್ಯೂ ಇನ್ಸ್ಪೆಕ್ಟರ್ ಥರ ಇದ್ದವರು, ಇವರೆಲ್ಲ ಇಲ್ಲಿದ್ದಾರೆ. ಅರ್ಥ ಏನು? ಇವರೆಲ್ಲ ಪಾರ್ಟಿ ವರ್ಕರ್ಸ್. ಅಲ್ಲಿ ಭೂಸ್ವಾಧೀನ ಅಧಿಕಾರಿ ಥರ, ತಹಸೀಲ್ದಾರ್ ಥರ, ರೆವಿನ್ಯೂ ಇನ್ಸ್ಪೆಕ್ಟರ್ ಥರ, ಗ್ರಾಮ ಲೆಕ್ಕಿಗನ್ ಥರ ಅಲ್ಲಿ ಬಂದು ಆಕ್ಟ್ ಮಾಡಿದ್ರು, ಭೂಸ್ವಾಧೀನ ಮಾಡೋ ಥರ. ಆ ಗಲಾಟೆ ನೆಪ ಮಾಡಿಕೊಂಡು ನೀವು ಬರಬೇಕು. ನೀವು ಶರ್ಮಿಳಾ ಅವ್ರ ಪರಿಚಯ ಮಾಡ್ಕೋಬೇಕು, ಶರ್ಮಿಳಾ ಅವ್ರ ಜೊತೆ ಸೇರ್ಕೋಬೇಕು, ನಿವೇದಿತಾ ಅವ್ರ ಜೊತೆ ಸೇರ್ಕೋಬೇಕು, ಹಾಗೆ ರೈತ ಸಂಘಕ್ಕೆ ಸೇರ್ಕೋಬೇಕು ಮತ್ತು ಇವರೆಲ್ಲರ ಸ್ನೇಹಿತ ತಾನು ಅಂತ ತೋರಿಸ್ಕೊಳ್ತಾ ಭಿಂಗ ಅವರ ಪರವಾಗಿ ಹೋಗಿ ರಾಜಾನಂದ ಸ್ವಾಮಿಯವರ ಕಾರ್ನಲ್ಲಿ ಬಾಂಬ್ ಬಿಡಬೇಕು. ಅದು ಈ ಆರೋಪಿಗಳ ಮೇಲೆ ಬರಬೇಕು. ನಿಮ್ಮ ಮೂಲಕ ನೀವು ಒಪ್ರೂವರಾಗಿ ಇವರ ವಿರುದ್ಧ ಸುಳ್ಳು ಹೇಳಬೇಕು.
ಇದು ಪ್ಲ್ಯಾನ್. ಇದಕ್ಕೋಸ್ಕರ ಈ ಗಲಾಟೆ ನಡೆದಿದ್ದು. ನಿಜವಾದ ಗಲಾಟೆ ಅಲ್ಲ, ಕೃತ್ರಿಮವಾದ ಗಲಾಟೆ ಇದು. ಏರ್ಪಾಟು ಮಾಡಿದ್ದು ಕೊಲೆಯ ವ್ಯೂಹದ ಒಂದು ಭಾಗ ಇದು ಅಂತ ಹೇಳ್ತೇನೆ.